ವಿಶ್ವವಿಖ್ಯಾತ ವಿಜಯನಗರ, ವಿಶ್ವವಿಖ್ಯಾತ ವಿಜಯನಗರದಲ್ಲಿ ಈ ಸರ್ಕಾರದ 2 ವರ್ಷ ತುಂಬಿದ ದಿನ ಇಡೀ ಸರ್ಕಾರ ವಿಜಯನಗರದಲ್ಲಿ ನಿಮ್ಮ ಮುಂದೆ ಉಪಸ್ಥಿತಿ ಇದೆ. 2 ವರ್ಷದಲ್ಲಿ ನಾವೇನು ಕೆಲಸ ಮಾಡಿದ್ದೇವೆ ಅದರ ಲೆಕ್ಕ ನಿಮಗೆ ಕೊಡಬೇಕು. ನೀವು ಕೊಟ್ಟ ಅಧಿಕಾರವನ್ನ ಯಾವ ರೀತಿ ಬಳಸಿದ್ದೇವೆ ನಿಮಗೆ ಹೇಳುವಂತಹದ್ದು ನಮ್ಮ ಜವಾಬ್ದಾರಿ. ಇಂದು 2 ವರ್ಷದ ಜನಪರ ಕೆಲಸವನ್ನ ನಿಮಗೆ ಸಮರ್ಪಣೆ ಮಾಡೋದು ನಮ್ಮ ಧರ್ಮ. ಮುಂದಿನ ವರ್ಷಗಳಲ್ಲಿ ಮತ್ತಷ್ಟು ಜನಪರ ಕೆಲಸಕ್ಕೆ ಪ್ರತಿಜ್ಞೆ ಸಂಕಲ್ಪ ಮಾಡುವುದು ನಮ್ಮ ಧ್ಯೇಯ. ಆ ಕಾರಣಕ್ಕಾಗಿ ಇಂದು ವಿಶ್ವವಿಖ್ಯಾತ ವಿಜಯನಗರದಲ್ಲಿ ಸಮರ್ಪಣೆ ಸಂಕಲ್ಪ ರಾಜ್ಯದ ಮೂಲೆ ಮೂಲೆಯಿಂದ ಜನಗಳು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುವಂತವರು ತಾವೆಲ್ಲರೂ ಬಂದಿದ್ದೀರಾ. ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ 100 ಬಾರಿ ಕೋಟಿ ಬಾರಿ ನಿಮಗೆಲ್ಲರಿಗೂ ಸ್ವಾಗತ, ಧನ್ಯವಾದಗಳು. ಮತ್ತೊಮ್ಮೆ ನಾನು ಆರಂಭದಲ್ಲೇ ಹೇಳಿದೆ, ಪ್ರಜೆಗಳೇ ಪ್ರಭುಗಳು, ನೀವು ನಮ್ಮನ್ನ ಇಲ್ಲಿ ಕೂರಿಸಿದ್ದೀರಾ, ನಿಮ್ಮಿಂದ ನಾವು ಇಲ್ಲಿ ಬಂದಿದ್ದೇವೆ. ನೀವು ಕೊಟ್ಟ ಅವಕಾಶ, ನಿಮ್ಮ ಅವಕಾಶದಲ್ಲಿ ಈ ಕೆಲಸ ಮಾಡುವಂತಹದ್ದು ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. 2 ವರ್ಷದಲ್ಲಿ ಏನೆಲ್ಲ ಮಾಡಿದ್ದೇವೆ ಅದನ್ನ ಇಂದು ಸಾಂಕೇತಿಕವಾಗಿ ಒಂದೇ ಒಂದು ಕಾರ್ಯಕ್ರಮದ ಮುಖಾಂತರ ನಿಮಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಕಂದಾಯ ಗ್ರಾಮ ರಚನೆ, ಹಳೆ ದಾಖಲೆಗಳು ಇಲ್ಲದೆ ಇದ್ದಂತಹ ಲಮಾಣಿ ನಾಯಕರು, ಗೊಲ್ಲರು, ಗಾವಲಿಗಳು, ಹಾಲು ಮತಸ್ಥರು, ಕಾಡು ಕುರುಬರು, ಸೋಲಿಗರು, ಬೋವಿಗಳು, ಅಲೆಮಾರಿಗಳು ಇತ್ಯಾದಿ ವಾಸಿಸುವ ತಾಂಡ, ಹಾಡಿ, ಹಟ್ಟಿ, ಕ್ಯಾಂಪು ಹಾಗೂ ಸಾಮಾನ್ಯ ಜನ ವಾಸಿಸುವ ದಾಖಲೆ ರಹಿತ ಗ್ರಾಮ, ಇವುಗಳಿಗೆ ಶಾಶ್ವತ ಪರಿಹಾರ ಕೊಡುವಂತಹ ಕೆಲಸ 2 ವರ್ಷದಿಂದ ನಮ್ಮ ಸರ್ಕಾರ ಅವಿರತವಾಗಿ ಮಾಡಿದೆ. ಇಂದು 1,11,111 ಕುಟುಂಬಗಳಿಗೆ ಅವರಿಗೆ ಹಕ್ಕು ಪತ್ರ ಕೊಡ್ತಾ ಇದ್ದೇವೆ. ಆ ಕಾರ್ಯಕ್ರಮಕ್ಕೆ ತಾವು ಸಾಕ್ಷಿಯಾಗಿದ್ದೀರಾ. ಇದನ್ನ ಮಾಡಿದಂತಹದ್ದು ನಿಮ್ಮ ಸರ್ಕಾರ. ಈ ಕೆಲಸ ಮಾಡಿರೋದು ನಿಮ್ಮ ಸರ್ಕಾರ, ನಿಮ್ಮಿಂದ ಆಯ್ಕೆ ಆಗಿರ್ತಕ್ಕಂಥ ಸರ್ಕಾರ. ಯಾವುದೇ ಸರ್ಕಾರ, ನಾನು ಆರಂಭದಲ್ಲಿ ಹೇಳಿದೆ, ಈಗ ಮತ್ತೆ ಪುನರುಚ್ಚಾರ ಮಾಡ್ತಾ ಇದ್ದೇನೆ, ಸವಾಲುಗಳನ್ನ ಬಂಡೆಯಂತೆ ಎದುರಿಸುವ ಸರ್ಕಾರ. ಯಾವ ಬಂಡೆ? ಕನಕಪುರದ ಬಂಡೆ. ಸವಾಲುಗಳನ್ನ ಬಂಡೆಯಂತೆ ಎದುರಿಸುವ ಸರ್ಕಾರ ನಮ್ಮ ಸರ್ಕಾರ. ನುಡಿದಂತೆ ನಡೆದ ಬದ್ಧ ಸರ್ಕಾರ ನಮ್ಮ ಸರ್ಕಾರ. ಜನಸೇವೆಗೆ ಸದಾ ಸಿದ್ಧ ಸಿದ್ದರಾಮಯ್ಯನ ಸರ್ಕಾರ. ಇದು ನಿಮ್ಮ ಸರ್ಕಾರ, ಇದು ನಿಮ್ಮ ಸರ್ಕಾರ. ಸಿದ್ಧ ಕುಮಾರ ಸರ್ಕಾರ, ಸಿದ್ಧ ಕುಮಾರ ಸರ್ಕಾರ. ಶಿವ ರಾಮಯ್ಯ ಸರ್ಕಾರ ನಿಮ್ಮ ಸರ್ಕಾರ. ನಿಮ್ಮೆಲ್ಲರ ಸರ್ಕಾರ, ಕನ್ನಡಿಗರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ. 2 ವರ್ಷದ ಜನಪರ ಸೇವೆಯ ಸಮರ್ಪಣೆ, ಮುಂದಿನ ಕೆಲಸಕ್ಕೆ ಸಂಕಲ್ಪ. ಇಂದಿನ ಈ ಕಾರ್ಯಕ್ರಮಕ್ಕೆ ಈಗ ಆಗಮಿಸಿದ್ದಾರೆ ರಾಜ್ಯದ ಅತ್ಯಂತ ಹಿರಿಯ ಮುತ್ಸದ್ದಿಗಳು, ನಮ್ಮೆಲ್ಲರ ನಾಯಕರು, ಮಾರ್ಗದರ್ಶಕರು, ಕಾನೂನು ಸಚಿವರಾದಂಥ ಶ್ರೀಯುತ HK ಪಾಟೀಲ್ ಅವರು. ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆಯೇ ಹಿರಿಯರಾದಂಥ ಡೆಲ್ಲಿ ಪ್ರತಿನಿಧಿಗಳು ಜಯಚಂದ್ರ ಅವರು ಉಪಸ್ಥಿತರಿದ್ದಾರೆ, ಅವರಿಗೂ ಸ್ವಾಗತ. ಹಾಗೆಯೇ ಶಾಸಕರು ಗಣೇಶ್ ಅವರು ಇದ್ದಾರೆ, ಸ್ಥಳೀಯ ಶಾಸಕರು, ಅವರಿಗೂ ಸ್ವಾಗತ. ಹಾಗೂ ಇನ್ನು ಅನೇಕ ಶಾಸಕರು, ಹಿರಿಯರಾದಂಥ ನಾಡಗೌಡರಿಂದ ಹಿಡಿದು ವೇದಿಕೆ ಶಿವಣ್ಣ ಅವರಿಂದ ಹಿಡಿದು ಹೀಗೆ ಅನೇಕ ಶಾಸಕರು ಈಗ ತಾನೇ ಬಂದು ಈ ಕಾರ್ಯಕ್ರಮಕ್ಕೆ ಸೇರ್ಕೊಂಡಿದ್ದಾರೆ. ಎಲ್ಲ ಶಾಸಕರುಗಳಿಗೆ ಶ್ರೀನಿವಾಸ್ ಅವರು, ಅವರಿಗೂ ಕೂಡ ನಾನು ಸ್ವಾಗತ ಬಯಸ್ತೇನೆ. ಅನೇಕ ಶಾಸಕರು ಕಾಣ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಬೇಕು.
ತಮ್ಮಲ್ಲಿ ಕ್ಷಮೆಯನ್ನ ಕೇಳ್ತಾ ನಮ್ಮ ಡಾಕ್ಟರ್ ಯತೀಂದ್ರ ಅವರು ಇದ್ದಾರೆ, ಅವರಿಗೂ ಕೂಡ ಸ್ವಾಗತ ಬಯಸ್ತಾ ಇದ್ದೇನೆ. ಗಣೇಶ್ ಅವ್ರಿಗೆ ಹೇಳಿದೆ ಸ್ವಾಗತ. ಗಣೇಶ್ ಅವರಿಗೆ ಮತ್ತೊಮ್ಮೆ. ಚಿತ್ರದುರ್ಗದಿಂದ ವೀರೇಂದ್ರ ಪಪ್ಪಿ ಅವರು ನಮ್ಮ ಆತ್ಮೀಯ ಸ್ನೇಹಿತರು, ಅವರಿಗೂ ಕೂಡ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಉಳಿದವ್ರಿಗೆಲ್ಲ ಆರಂಭದಲ್ಲಿ ನಾವು ಮಾಡಿದ್ದೇವೆ, ಅವರೆಲ್ಲರಿಗೂ ಮತ್ತೊಮ್ಮೆ ನಾನು ಸ್ವಾಗತವನ್ನ ಬಯಸುತ್ತಾ ಇನ್ನ ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಬರೋದ್ರಿಂದ ಅವರು ವೇದಿಕೆಗೆ ಬರುವವರೆಗೆ ರೈತ ಗೀತೆಯನ್ನ ಹಾಡೋಣ ಈ ವೇದಿಕೆ ಮುಖಾಂತರ ಅಂತೇಳಿ. ರೈತ ಗೀತೆ ಆಡ್ತಕ್ಕಂಥ ಕಲಾವಿದರು ಇದ್ದಾರಾ? ರೈತ ಗೀತೆ ಆಡ್ತೀರಾ ಅಥವಾ ತಾವು ನಾಡಗೀತೆ ಮಾತ್ರನ? ನಾಡಗೀತೆಗೆ ತಯಾರಾಗಿದ್ದೀರಾ? ಎಲ್ಲಿ ಈಗ ತಾನೇ ವೈದ್ಯಕೀಯ ಶಿಕ್ಷಣ